ಕುಮಾರ್ ಅಂತೇಳಿ. ನಾನು ಗಂಗೂರು ಗ್ರಾಮ, ಹಳೇಬೀಡು ಹೋಬಳಿ, ಬೇಲೂರು ತಾಲೂಕು, ಹಾಸನ ಡಿಸ್ಟಿಕ್ಕು. ಏನು ವಿಚಾರ ಅಂತಂದರೆ, ಈ ತೃಪ್ತಿ ಸಿರಿಧಾನ್ಯ ಸರಿ ಈ ಒಂದು ಪ್ರಾಡಕ್ಟನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಇದು ಬಂದು ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಬೆಳವಾಡಿ ಗ್ರಾಮದ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರವೀಂದ್ರ ಬೆಳವಾಡಿ ಅಂತೇಳಿ, ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಅವ್ರು ಶ್ರೀಮತಿಯವರು ಲತಾ ರವೀಂದ್ರ ಅವರು ನನಗೆ ತುಂಬ ಆತ್ಮೀಯರು. ರವೀಂದ್ರ ಅವರು ಆ ಸಂದರ್ಭದಲ್ಲಿ ನನಗೊಂದ್ಸತಿ ಕರೆ ಮಾಡಿದರು, ಬನ್ನಿ ಜಿಲ್ಲಾ ಪಂಚಾಯತ್ ಸಿ.ಒ ಮತ್ತು ಡಿ ಸಿ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಿ ಟಿ ರೇವಣ್ಣವರು ಮತ್ತು ಚಿಕ್ಕಮಗಳೂರು ಸಂಸದರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ಬರ್ತಾ ಇದ್ದಾರೆ, ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಒಂದು ಇನಾಗ್ರೇಷನ್ ಇದೆ, ಬನ್ನಿ ಅಂತ ಕರೆದಿದ್ರು. ನಾನು ಅವತ್ತು ಯಾವುದೋ ಕಾರಣಕ್ಕೋಸ್ಕರ ಬೆಂಗಳೂರಲ್ಲಿದ್ದೆ, ನಾನು ಹೋಗೋಕ್ಕಾಗಲಿಲ್ಲ. ತದನಂತರದಲ್ಲಿ ಅವ್ರದ್ದು ನಮ್ಮದು ಈ ಬಿಸ್ನೆಸ್ ವ್ಯವಹಾರ ಇದೆ, ಈ ಬೋರ್ವೆಲ್ಲು ಮತ್ತು ಅರ್ತ್ ಮೂವಿಂಗ್ ಎಲ್ಲ. ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಈ ತೃಪ್ತಿ ಸಿರಿಧಾನ್ಯ ಸರಿ ಕಾರ್ಯಕ್ರಮದ ಅಂಗವಾಗಿ ಅವರೆಲ್ಲ ವಿಚಾರವನ್ನು ನನ್ನ ಹತ್ರ ಮಂಡಿಸಿದರು. ಮತ್ತು ಅದಾದಮೇಲೆ ಅವರ ವೈಫು ಶ್ರೀಮತಿಯವರು ಬಂದು ನನಗೆ ಒಂದು ಪ್ರಾಡಕ್ಟನ್ನು ಸವಿಲಿಕ್ಕೆ ಕೊಟ್ಟರು. ತುಂಬ ಚೆನ್ನಾಗಿತ್ತು. ನಾನೀಗೊಂದು 6 ತಿಂಗಳಿಂದ ಅವ್ರ ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ನನಗೆ ತುಂಬ ಖುಷಿಯಾಗಿ ಒಂದು 2 kg ಪ್ರಾಡಕ್ಟನ್ನು ತಂದು ಉಪಯೋಗಿಸಿದೆ. ನನಗೇನು ಸಮಸ್ಯೆ ಇತ್ತು ಅಂದರೆ, ಒಂಥರ ಹೊಟ್ಟೆ ದಪ್ಪ ಆಗೋದು. ಅಂದರೆ ನಾನು ಆಲ್ರೆಡಿ ದಪ್ಪ ಆಗಿದ್ದೆ, ನನಗೆ ಅನಿಸ್ತಿತ್ತು ನನ್ನ ಮನಸ್ಸಿಗೆ ಪ್ಯಾಂಟು ಮತ್ತು ಶರ್ಟು ಎಲ್ಲ ಟೈಟ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ನೋಡೋಣ ಉಪಯೋಗಿಸೋಣ ಅಂಥೇಳಿ ತಂದು ಉಪಯೋಗಿಸಿದೆ. ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ಬೇರೆ ಥರ ಉಪಯೋಗಿಸ್ತಿರಲಿಲ್ಲ. ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗು ಕುಂಬಳಕಾಯಿ ಜ್ಯೂಸನ್ನು ಕುಡಿದು ಬೆಳಿಗ್ಗೆ ಒಂದು ಬೌಲ್ ಅಷ್ಟು, ಒಂದು 2 ಗ್ಲಾಸ್ 3 ಗ್ಲಾಸ್ ಇರ್ತಕ್ಕಂಥ ಈ ತೃಪ್ತಿ ಸಿರಿಧಾನ್ಯ ಇದನ್ನು ನಮ್ಮ ಶ್ರೀಮತಿಯವರು ಮಾಡಿಕೊಡೋರು, ನಾನು ಉಪಯೋಗಿಸ್ತಾ ಇದ್ದೆ. ಮಧ್ಯಾಹ್ನ ಊಟ ಮಾಡ್ತಾಯಿದ್ದೆ. ನನ್ನ ಹೊಟ್ಟೆ ಇಕ್ಕಿದ್ದಂಗೆ ಕಮ್ಮಿಯಾಗಿ ನಾನು 4 ರಿಂದ 5 kg ಕಮ್ಮಿ ಆಗಿದ್ದೀನಿ. ಮತ್ತು ಬೆಳಗ್ಗೆ ಎದ್ದು ವಾಕು ಮತ್ತು ಥ್ರೆಡ್ಮಿಲ್ ಮಾಡ್ತೀನಿ. ಒಂದು ಟೈಮ್ ಊಟನೇ ಬಿಟ್ಟಿದ್ದೆ, ನಾನು ಉಪಯೋಗಿಸ್ಲೇಬೇಕು, ಇದೇನಾರು ಮಾಡಿ ಸಣ್ಣ ಆಗಬೇಕು ಅಂತ. ನನಗೆ ಈ ಪ್ರಾಡಕ್ಟು ತುಂಬ ಖುಷಿಯಾಗಿದೆ, ತುಂಬ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಈ ಪ್ರಾಡಕ್ಟಿಂದ ನನ್ನ ದೇಹ